ನಮಸ್ಕಾರ. ನನ್ನ ಹೆಸರು ಅಂಕಿತಾ ಅಂತ. ನನ್ನ ಮಗ 4th ಸ್ಟ್ಯಾಂಡರ್ಡ್ ಅನಿಕೇತನ ವಿದ್ಯಾಮಂದಿರದಲ್ಲಿ ಓದ್ತಾ ಇದ್ದಾನೆ. ನಾನು ಇವಾಗ 10 ಡೇಸ್ ಬ್ಯಾಕು ಒಂದು ಗಾಂಧಾರಿ ವಿದ್ಯೆ ಅಂತ ಒಂದು ಪ್ರೋಗ್ರಾಮ್ ಇದೆ ಅಂತ ನನಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಂದರೆ ಅನಿಕೇತನ ವಿದ್ಯಾಮಂದಿರ ಕಡೆಯಿಂದ ಗೊತ್ತಾಯಿತು. ಸೊ ನಾನು ಎನ್ಕ್ವೈರಿ ಮಾಡಿದಾಗ ಅದು ಹೆಂಗೆ ವರ್ಕ್ ಆಗುತ್ತೆ, ಅದು ಕಲಿತಾರ, ಈ ಥರದ್ದೆಲ್ಲ ಡೌಟ್ಸ್ ಇತ್ತು ನನಗೆ. ಸೊ ನನ್ನ ಮಗನ ಓಕೆ ಎಲ್ಲೋ ಕಳೀತಿ ದುಡ್ಡು ಅಂತ ಹಾಕಿದೆ. ಹಾಕಾದ್ಮೇಲೆ ನನ್ನ ಮಗನಿಗೆ ಇವಾಗ 10 ಡೇಸ್ ಆ್ಯಕ್ಚುಲಿ ಅವ್ರಿಗೆ ಸೆಷನ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಇವಾಗ ನನ್ನ ಮಗ ಏನೇನು ಅದರಿಂದ ಕಲ್ತಿದ್ದಾನೆ ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟು ನನ್ನ ಮಗ ಇವಾಗ ಕಲರಿಂಗ್ ಐಡೆಂಟಿಫೈ ಮಾಡೋದು ಕಲ್ತಿದ್ದಾನೆ. ದೂರದಿಂದ ಒಬ್ಬರು ನಿಂತ್ಕೊಂಡು ಆ್ಯಕ್ಷನ್ ಮಾಡಿದ್ರೆ ಆ್ಯಕ್ಷನ್ನ ಏನು ಆ್ಯಕ್ಷನ್ ಮಾಡ್ತೀರಂತ ಎಕ್ಸಾಕ್ಟಾಗಿ ಹೇಳ್ತಾರೆ. ಮತ್ತು ವಿತೌಟ್ ಸೀಯಿಂಗು ನೋಟ್ಸ್ ಸ್ಕ್ಯಾನ್ ಮಾಡೋದು, ಮತ್ತು ಇದು ನೋಟ್ಸ್ ಎಷ್ಟು ಅಮೌಂಟ್ ಇದೆ ಅಂತ ಅವರು ಜಸ್ಟ್ ಅದು ಬ್ಲೈಂಡ್ ಫೋಲ್ಡಿಂದನೇ ಹೇಳ್ತಾರೆ. ಆಮೇಲಿಂದ ಕಲರಿಂಗ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡಿದ್ದಾರೆ. ಆಮೇಲೆ ಅದು ಬಿಟ್ಟು ನನ್ನ ಮಗನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಇವಾಗ ಹೇಳ್ತೀನಿ. ಇದು ಕಲ್ತಿರೋದು ಇದು ಅವರು ಏನೇನು ಆ ಸ್ಕೂಲ್ಗೆ ಹೋದಾಗಿಂದ ಅವ್ರಿಗೇನೇನು ಚೇಂಜಸ್ ಆಗಿದೆ, ಅವರ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ. ಮಾರ್ನಿಂಗ್ ಈಗ ನನ್ನ ಮಗ ಎದ್ದೊಳ್ತಿದ್ದು 8 o'clock, ಹಾನೆಸ್ಟಾಗಿ ಹೇಳ್ತೀನಿ. 8 o'clock ಎದ್ದೊಳ್ತಿದ್ರು, ಅದೇ ಸ್ನಾನ ಪೂಜೆ ಇಷ್ಟು ಮುಗಿಸ್ಬಿಟ್ಟು ಸ್ಕೂಲ್ಗೆ ಬಂದುಬಿಡ್ತಿದ್ರು. ಇವಾಗ 4 o'clock ಎದ್ದೊಳ್ತಾರೆ. 4:30ಗೆ ಎದ್ದು ತ್ರಾಟಕ ಮಾಡಿ ಮತ್ತು ಓಮ್ ಚಾಂಟಿಂಗ್ ಮಾಡ್ತಾರೆ. ಫಸ್ಟು 21 ಟೈಮ್ಸು, 48 ಟೈಮ್ಸು, ಈಗ 108 ಟೈಮ್ಸಿಗೆ ಬಂದು ನಿಂತಿದೆ. ಸೊ ಇದು ತ್ರಾಟಕ, ಓಮ್ ಚಾಂಟಿಂಗು ಮತ್ತು ಮೆಡಿಟೇಷನು. ಒಂದು ಖುಷಿ ವಿಚಾರ, ನನ್ನ ಜೊತೆ ಇವಾಗ ಅವರು ವಾಕಿಂಗ್ ಬರ್ತಿದ್ದಾರೆ. 30 ಮಿನಿಟ್ಸ್ ಇಬ್ಬರು ಮಾತಾಡ್ಕೊಂಡು ವಾಕ್ ಮಾಡ್ತೀವಿ. ವಾಕ್ ಮಾಡ್ಕೊಂಡು ಬಂದಾದಮೇಲೆ ಅವರು ಫ್ರೆಶ್ ಅಪ್ ಆಗಿ ಮತ್ತು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಅವ್ರಿಗೆ 6:30 to 8:30ವರೆಗೂ ಟೈಮ್ ಸಿಗ್ತಿದೆ. ಈ ಟೈಮ್ ಅವ್ರಿಗೆ ಎಷ್ಟು ಪ್ರಿಷಿಯಸ್ ಅಂತಂದರೆ, ಈಗ ಲಾಸ್ಟ್ ಏನಾಗ್ತಿತ್ತು ಅಂದರೆ ಅವರು ಜಸ್ಟ್ 9 o'clockವರೆಗೂ ಓದ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ಬಿಡ್ತಿದ್ರು. ಮಾರ್ನಿಂಗ್ 8 ಎದ್ದು ಸ್ಕೂಲಿಗೆ ಬಂದುಬಿಡ್ತಿದ್ರು. ಬಟ್ ಇವಾಗ ಅವ್ರಿಗೆ 2 hours ಟೈಮ್ ಸಿಕ್ಕಿ ಆ 2 hours ಅವರು ಮತ್ತೆ ಯುಟಿಲೈಸ್ ಮಾಡ್ಕೊತಿದ್ದಾರೆ ಓದೋದಕ್ಕೆ, ಅಂದರೆ ರಿವಿಷನ್ ಮಾಡ್ಕೊತಿದ್ದಾರೆ. ಅದೊಂದು ಖುಷಿ ವಿಚಾರ. ಮತ್ತು ಮಾರ್ನಿಂಗ್ ನಾನು ಸುಮಾರು ಸಲ ಹೇಳಿದ್ದೀನಿ ಬೇಗ ಎದ್ದೊಳ್ಬೇಕು ಅಂತ, ಬಟ್ ಎದ್ದೊಳ್ತಿರಲಿಲ್ಲ. ಇವಾಗ ಬೇಗ ಎದ್ದೊಳ್ತಿದ್ದಾರೆ, ಅದೊಂದು ಖುಷಿ ವಿಚಾರ. ಮತ್ತು ಇದನ್ನೆಲ್ಲ ಕಲಿಸ್ಕೊಟ್ಟಿರೋ ರೇಖಾ ಮೇಡಮ್ಗೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ಮ್ಯಾನೇಜ್ಮೆಂಟ್ಗೂ ಕೂಡ ಅಷ್ಟೇ. ಈ ಥರ ಆಪರ್ಚುನಿಟಿ ನಮಗೆ ಸಿಕ್ಕಿದೆ, ನಾವು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಮಕ್ಕಳಿನಲ್ಲಿ ಈ ಥರ ಚೇಂಜಸ್ ಆಗಿದೆ. ನನ್ನ ಮಗ ಇವಾಗ ಕಾನ್ಫಿಡೆಂಟಾಗಿ ಮಾತಾಡ್ತಾನೆ, ಕಾನ್ಸಂಟ್ರೇಟ್ ಮಾಡಿ ಓದ್ತಾನೆ. ಈ ಥರದ್ದೆಲ್ಲ ಕಲ್ತಿರೋದಕ್ಕೆ ರೇಖಾ ಮೇಡಮ್ಗೆ ಮತ್ತು ಅನಿಕೇತನ ವಿದ್ಯಾಮಂದಿರ ಭಾರತಿ ಮೇಡಮ್ಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್.